ಲೋಕಸಭಾ ಇದಾದ ಮೇಲೆ ಎಲೆಕ್ಷನ್ ಆದಮೇಲೆ ಇವು ಯಾವ ಗ್ಯಾರಂಟಿ ಇರೋದಿಲ್ಲ, ಇವೆಲ್ಲ ಗ್ಯಾರಂಟಿ ಹೋಗುತ್ತೆ. ಇವತ್ತೇನಾಗಿದೆ, ಕುಮಾರನಿದ್ದ ಹೇಳಿದ್ರು, ಕುಮಾರನಿಗೆ ನಾನು ಹೇಳಿದೆ, ಯಾಕೆ ಶರಾಬ್ ತೆಗಿತೀಯ, ಹೆಣ್ಮಕ್ಳು ಹೇಳಿದ್ರು ಅಣ್ಣ ಅವತ್ತು ಅಂತ ಹೇಳಿ ಕುಮಾರಣ್ಣ ಎಲ್ಲೋದ್ರೂ ಅಣ್ಣ ಇದೊಂದು ಶರಾಬ್ ತೆಗೆದುಬಿಡೋಣ, ನಮ್ಗೆ ಇನ್ನೇನು ಬೇಡ ಅಂದರು. ಈಗ ಜನ ಏನಂತ ಅವ್ರು ಹೆಣ್ಮಕ್ಳು ಯಾವ ಹಳ್ಳಿಗೆ ಹೋದ್ರೂ ಯಾವ ಥರ ಬ್ರ್ಯಾಂಡಿ ಬೇಕಾದ್ರೂ ಸಿಗ್ತದೆ. ನಮ್ಮ ಜನ ಏನಂತಾರೆ, ಕುಮಾರಣ್ಣ ಶರಾಬ್ ತೆಗೆದು ಹೋಗಿದ್ರೆ 12 ರೂಪಾಯಿ ಕ್ವಾರ್ಟ್ರ್ ಇತ್ತು, ಈಗ 48 ಐತೆ ಕ್ವಾರ್ಟ್ರು ಅಂತವ್ರು. 100 ರೂಪಾಯಿ ಆಯ್ತು, 12 ರೂಪಾಯಲ್ಲಿ ಹೆಂಗೋ ಚಾರ್ಜ್ ಆಗೋದು, ಈ 100 ರೂಪಾಯಿ ತಗೋಬೇಕು ಚಾರ್ಜ್ ಹಾಕಿ ಅಂತವ್ರಿ. ನಮ್ಮ ಪರಿಸ್ಥಿತಿ ಹಂಗೆ ಐತಿ ಇವತ್ತು. ಮತ್ತೆ ರೈಟ್ ಈಗ ಮೊನ್ನೆಯಿಂದ 8%. ಏನು ಯಾರು ಕುಡಿಯೋರಿದ್ದರೆ ಈಗಲೇ ಬೇಗ ಸ್ಟಾಕ್ ಮಾಡಿ ಇಟ್ಕೊಬಿಡಿ. ಯಾಕೆಂದರೆ ಈಗ ಕಳೆದ 1.5 ತಿಂಗಳಲ್ಲಿ ಮಾರ್ಚಿಂದ ಇಲ್ಲಿಗೆ 3 ಬಾರಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ಯಾರ ಶಂಕರಾಚಾರ್ಯ. ಗೊತ್ತಾ ಶಿವಣ್ಣ, ನೀನೇನಾದ್ರು ಕುಡಿಯೋದಿದ್ದರೆ ಈಗಲೇ ಸ್ಟಾಕ್ ಮಾಡಿಕ. ಗೊತ್ತಾಯ್ತಾ? ಅವನು ಶಿವಣ್ಣವೇ ಬಿಲ್ ಬರದಲ್ಲೇ ಅವನು ವನವಾಸ ಹತ್ತವನೇ. ಅವನು ಯಾವುದು ಅಲ್ಲ, ಏನೋ ದುಡ್ಡು ಗಿಟ್ಟು ಬಂತು ಅವನು. ಇನ್ನೂ ಅವನದೇನು ಕಾಂಟ್ರಾಕ್ಟ್ ಬಿಲ್ ಯಾರ್ದು ಬಂದಿಲ್ಲ ನಡೆ. ಈಗ ಯಾಕೆಂದರೆ ಈ ಥರ ಪರಿಸ್ಥಿತಿ ಐತೆ. ಲೋಕಸಭಾ ಇದಾದ ಮೇಲೆ ಎಲೆಕ್ಷನ್ ಆದಮೇಲೆ ಇವು ಯಾವ ಗ್ಯಾರಂಟಿ ಇರೋದಿಲ್ಲ, ಇವೆಲ್ಲ ಗ್ಯಾರಂಟಿ ಹೋಗುತ್ತೆ. ಇವತ್ತೇನಾಗಿದೆ, ಕುಮಾರನಿದ್ದ ಹೇಳಿದ್ರು, ಕುಮಾರನಿಗೆ ನಾನು ಹೇಳಿದೆ, ಯಾಕೆ ಶರಾಬ್ ತೆಗಿತೀಯ, ಹೆಣ್ಮಕ್ಳು ಹೇಳಿದ್ರು ಅಣ್ಣ ಅವತ್ತು ಅಂತ ಹೇಳಿ ಕುಮಾರಣ್ಣ ಎಲ್ಲೋದ್ರೂ ಅಣ್ಣ ಇದೊಂದು ಶರಾಬ್ ತೆಗೆದುಬಿಡೋಣ, ನಮ್ಗೆ ಇನ್ನೇನು ಬೇಡ ಅಂದರು. ಈಗ ಜನ ಏನಂತ ಅವ್ರು ಹೆಣ್ಮಕ್ಳು ಯಾವ ಹಳ್ಳಿಗೆ ಹೋದ್ರೂ ಯಾವ ಥರ ಬ್ರ್ಯಾಂಡಿ ಬೇಕಾದ್ರೂ ಸಿಗ್ತದೆ. ನಮ್ಮ ಜನ ಏನಂತಾರೆ, ಕುಮಾರಣ್ಣ ಶರಾಬ್ ತೆಗೆದು ಹೋಗಿದ್ರೆ 12 ರೂಪಾಯಿ ಕ್ವಾರ್ಟ್ರ್ ಇತ್ತು, ಈಗ 48 ಐತೆ ಕ್ವಾರ್ಟ್ರು ಅಂತವ್ರು. 100 ರೂಪಾಯಿ ಆಯ್ತು, 12 ರೂಪಾಯಲ್ಲಿ ಹೆಂಗೋ ಚಾರ್ಜ್ ಆಗೋದು, ಈ 100 ರೂಪಾಯಿ ತಗೋಬೇಕು ಚಾರ್ಜ್ ಹಾಕಿ ಅಂತವ್ರಿ. ನಮ್ಮ ಪರಿಸ್ಥಿತಿ ಹಂಗೆ ಐತಿ ಇವತ್ತು. ಮತ್ತೆ ರೈಟ್ ಈಗ ಮೊನ್ನೆಯಿಂದ 8%. ಏನು ಯಾರು ಕುಡಿಯೋರಿದ್ದರೆ ಈಗಲೇ ಬೇಗ ಸ್ಟಾಕ್ ಮಾಡಿ ಇಟ್ಕೊಬಿಡಿ. ಯಾಕೆಂದರೆ ಈಗ ಕಳೆದ 1.5 ತಿಂಗಳಲ್ಲಿ ಮಾರ್ಚಿಂದ ಇಲ್ಲಿಗೆ 3 ಬಾರಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ಯಾರ ಶಂಕರಾಚಾರ್ಯ. ಗೊತ್ತಾ ಶಿವಣ್ಣ, ನೀನೇನಾದ್ರು ಕುಡಿಯೋದಿದ್ದರೆ ಈಗಲೇ ಸ್ಟಾಕ್ ಮಾಡಿಕ. ಗೊತ್ತಾಯ್ತಾ? ಅವನು ಶಿವಣ್ಣವೇ ಬಿಲ್ ಬರದಲ್ಲೇ ಅವನು ವನವಾಸ ಹತ್ತವನೇ. ಅವನು ಯಾವುದು ಅಲ್ಲ, ಏನೋ ದುಡ್ಡು ಗಿಟ್ಟು ಬಂತು ಅವನು. ಇನ್ನೂ ಅವನದೇನು ಕಾಂಟ್ರಾಕ್ಟ್ ಬಿಲ್ ಯಾರ್ದು ಬಂದಿಲ್ಲ ನಡೆ. ಈಗ ಯಾಕೆಂದರೆ ಈ ಥರ ಪರಿಸ್ಥಿತಿ ಐತೆ.